ನನ್ನ ಮಿನಿ ವ್ಲಾಗ್ಗೆ ಸ್ವಾಗತ. ಇವತ್ತಿನ ಬೆಳಗ್ಗೆ ನಾನು ಚಟ್ನಿ ಪುಡಿಯನ್ನು ಮಾಡ್ಕೊಳ್ತಾ ಇದ್ದೀನಿ. 1 ಕಪ್ನಷ್ಟು ಕಡಲೆ ಬೀಜವನ್ನು ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮತ್ತು ಅದೇ ಬಾಣಲಿಯಲ್ಲಿ ಸ್ವಲ್ಪ ಒದ್ದೆ ಇತ್ತು ತೊಳೆದಿರೋವಂಥ ಕರಿಬೇವನ್ನು ಫ್ರೈ ಮಾಡಿಕೊಂಡೆ. ಇದಕ್ಕೆ ಬೆಳ್ಳುಳ್ಳಿ ಒಂದು 10ರಿಂದ 12 ಮತ್ತು ಒಂದು ಅರ್ಧ ಕಪ್ನಷ್ಟು ಹುರುಗಡ್ಲೆ, ಅಂದರೆ ಒಂದು 2 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇಲ್ಲಿ ಒಣಮೆಣಸಿನ್ಕಾಯಿ ಇರಲಿಲ್ಲ, ಸೊ ಹಾಗಾಗಿ ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ. ಉಪ್ಪು ಮತ್ತು ಹಿಂಗು, ಸಕ್ಕರೆ ಇಷ್ಟನ್ನು ಸೇರಿಸ್ಕೊಂಡು ಚಟ್ನಿ ಪುಡಿ ರೆಡಿ. ಈಗ ಬೇಸಿಗೆಗಂತೂ ಈ ಚಟ್ನಿ ಪುಡಿ ಇರಲೇಬೇಕು. ಯಾಕೆಂದರೆ ನಾನು ಮಗಳಿಗೆ ಇಡ್ಲಿ ಮತ್ತು ಲಂಚ್ ಕಳಿಸುವಾಗ ಮಾಮೂಲಿ ಚಟ್ನಿಯನ್ನು ಕಳಿಸಲ್ಲ, ಹಾಳಾಗಿಬಿಡುತ್ತೆ. ಸೊ ಚಟ್ನಿ ಪುಡಿ ಕಳಿಸೋದ್ರಿಂದ ಅದಕ್ಕೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಅವಳು ತಿನ್ಕೊಳ್ತಾಳೆ. ಇದೇ ರೀತಿ ಇನ್ಸ್ಟೆಂಟಾಗಿ ಇಡ್ಲಿ ಕೂಡ ಇದ್ರ ಜೊತೆ ಮಾಡಿದ್ದೆ. ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಜಸ್ಟ್ ಇನ್ಸ್ಟೆಂಟ್ ಪುಡಿಗೆ ನೀರನ್ನು ಸೇರಿಸಿ ರಾತ್ರಿ ಇಟ್ಬಿಟ್ರೆ ಬೆಳಗ್ಗೆ ಇಡ್ಲಿ ಹಿಟ್ಟು ರೆಡಿ ಆಗುತ್ತೆ. ಜಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಹಬೆಯಲ್ಲಿ ಬೇಯಿಸ್ಕೊಂಡ್ರೆ ಬೆಳಗಿನ ಬ್ರೇಕ್ಫಾಸ್ಟ್ ರೆಡಿ.